ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಟೀಮ್ ಅಂಡರ್ ಆಗಿದೆ. ರಾಕ್ಷಸಿ ಕೃತ್ಯ ಎಸಗಿದ್ದ ಡೆವಿಲ್ ಟೀಮ್ಗೆ ಜೈಲೇ ಗಟ್ಟಿ ಎನ್ನುವಂತಾಗ್ತಾ ಇದೆ. ಆದರೆ ಪ್ರಕರಣದ ಸಂಬಂಧ ಕಾಂಗ್ರೆಸ್ ಶಾಸಕ ಉದಯ್ ಗೌಡ ದರ್ಶನ್ ಪರವಾಗಿ ನಿಂತಿದ್ದಾರೆ. ಸರ್ಕಾರದ ಭಾಗವಾಗಿರುವ ಶಾಸಕ ಉದಯ್ ಗೌಡ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ. ತನಿಖೆ ನಡೀತಾ ಇದೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಆರೋಪಿ ದರ್ಶನ್ ಪರ ನಿಲುವು ತಾಳಿದ್ದಾರೆ. ಈಗ ನಾವು ಸ್ನೇಹಿತರು ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯಿತು ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯತೆ. ಸೊ ಅದು ನೋಡೋಣ. ಇನ್ನು ಈಗ ನಾವು ಸ್ನೇಹಿತರು. ಇನ್ನು ದರ್ಶನ್ ಸಮರ್ಥನೆಗೆ ಮುಂದಾದಂತಹ ಶಾಸಕ ಉದಯ್ ಗೌಡ, ದರ್ಶನ್ಗೆ ಸ್ವಲ್ಪ ಮುಂಗೋಪ, ಸಿಟ್ಟು ಜಾಸ್ತಿ. ಆದರೆ ಕೊಲೆ ಮಾಡುವವನಲ್ಲ ದರ್ಶನ್. ನನಗೆ ಹಲವು ವರ್ಷಗಳಿಂದ ದರ್ಶನ್ ಸ್ನೇಹಿತ. ದರ್ಶನ್ ಜೊತೆಗಿರೋರು ಕೊಲೆ ಮಾಡಿದ್ರ, ಇವ್ರ ಮೇಲೆ ಕೊಲೆ ಕೇಸನ್ನೇನಾದರೂ ಹಾಕಿದ್ರ ಗೊತ್ತಿಲ್ಲ ಅಂತ ಶಾಸಕ ಉದಯ್ ಗೌಡ ಆರೋಪಿ ದರ್ಶನ್ ಪರವಾಗಿ ಮಾತಾಡಿದ್ದಾರೆ. ಶಾಸಕರ ಈ ಸಮರ್ಥನೆ ಹಲವು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಆ ಥರ ಕೆಟ್ಟ ಮನಸ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ. ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಪ್ಪು ಅದಿದೆ ಅಲ್ಲ, ನನಗೆ ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾವ್ಯಾರು ದರ್ಶನ್ ರಕ್ಷಣೆ ಮಾಡುವಂತೆ ಸಿಎಂ ಬಳಿ ಹೋಗಿಲ್ಲ ಅಂತ ಶಾಸಕ ಉದಯ್ ಗೌಡ ತಿಳಿಸಿದ್ದಾರೆ. ಒಂದು ವೇಳೆ ದರ್ಶನ್ ರಕ್ಷಣೆಗೆ ನಿಂತಿದ್ರೆ ಈ ರೀತಿ ನಡೀತಾ ಇರಲಿಲ್ಲ ಅಂತ ಶಾಸಕ ಉದಯ್ ಗೌಡ ತಿಳಿಸಿದ್ದಾರೆ. ಹಾಗಾದ್ರೆ ನಿಮ್ಮನ್ನ ಸಿಎಂ ಭೇಟಿ ಆಗಿದ್ರಿ ಅಂತ ಕೇಳಿದ್ಯಾರು? ದರ್ಶನ್ ಪರ ರಾಜಕಾರಣಿಗಳ ವಕಾಲತ್ ಯಾಕೆ? ಲಾಬಿ ಮಾಡಿಲ್ಲ ಅಂತ ಪದೇ ಪದೇ ಹೇಳೋದು ಯಾಕೆ ಅನ್ನುವಂತಹ ಹಲವು ಅನುಮಾನದ ಪ್ರಶ್ನೆಗಳು ಶಾಸಕ ಉದಯ್ ಗೌಡರ ಮಾತಿನಿಂದ ಹುಟ್ಟುಕೊಳ್ತಾ ಇದೆ. ಕಾನೂನು ಪ್ರಕಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದೋ ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೇನ್ಸ್ ಮೇಲೆ ಬಿಡೋಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದರೆ ಇದು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದರ ಪ್ರಕಾರ ಕ್ರಮ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸದ್ಯ ತೆರಿಗೆ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣಗೆ ಪಾಲಿಕೆ ನೋಟಿಸ್ ಅನ್ನು ನೀಡಿದೆ. 2008ರಿಂದ ಜಯಣ್ಣ ತೆರಿಗೆ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ. ಐಟಿ ಅಧಿಕಾರಿಗಳ ವಿರುದ್ಧವೇ ತನಿಖೆಗೆ ಬಿಬಿಎಂಪಿ ಸೂಚನೆ ನೀಡಿದೆ. ತೆರಿಗೆ ಪಾವತಿಯಲ್ಲಿನ ಹೊಂದಾಣಿಕೆ ಬಗ್ಗೆ ಅನುಮಾನದ ಹಿನ್ನೆಲೆ ಆರ್ಆರ್ ನಗರ ಕಂದಾಯ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಬಿಬಿಎಂಪಿ ಸೂಚಿಸಿದೆ. ಅಧಿಕಾರಿಗಳಿಗೆ ಈಗ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ತೆರಿಗೆ ಕಟ್ಟಲಿ, ಇಲ್ಲಾಂದರೆ ಕ್ರಮ ತಗೊಳ್ಳಿ ಅಂತ. ಅವರೊಬ್ಬರಿಗೆ ಅಲ್ಲ, ಇಡೀ ನಗರದಲ್ಲಿ ತಮಗೆ ಗೊತ್ತಿದೆ ಕಳೆದ 1 ವರ್ಷದಲ್ಲಿ ಸುಮಾರು 600 ಕೋಟಿಗಳಿಗಿಂತ ಹೆಚ್ಚಿನ ತೆರಿಗೆ ವಸೂಲಿ ಆಗಿದೆ. ತೆರಿಗೆ ವಸೂಲಾತಿ ಕ್ರಮಗಳೇನೇನಿದೆ ಅವುಗಳನ್ನು ಭಾಳ ಸ್ಟ್ರಿಕ್ಟಾಗಿ. ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕೊಲೆಗಡುಕ ದರ್ಶನ್ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಮೃತ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು, ದರ್ಶನ್ ಮತ್ತು ಗ್ಯಾಂಗ್ಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದರು. ಅಮಾಯಕ ಜೀವವನ್ನು ಬಲಿ ಪಡೆದ ದರ್ಶನ್ಗೆ ಹೇಳು ಧಿಕ್ಕಾರ. ದರ್ಶನ್ ಸಿಗಲೇಬೇಕು, ಸಿಗಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರುನಾಡ ವಿಜಯ ಸೇನೆ ಹೋರಾಟ ಬೇಕು, ಸಿಗಲೇಬೇಕು, ಸಿಗಲೇಬೇಕು. ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ನಟ ದರ್ಶನ್ಗೆ ಹೇಳು ಧಿಕ್ಕಾರ. ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಅವನ ಕೊರಳಲ್ಲಿ ಕರಡಿಕೆ ಇರಲಿಲ್ಲ ಅಂತ ಅವರ ತಾಯಿ ರತ್ನಪ್ರಭಾ ಪ್ರತಿಕ್ರಿಯಿಸಿದ್ದಾರೆ. ಕರಡಿಕೆಯೊಳಗಿನ ಲಿಂಗದ ಜೊತೆಗೆ ನಾವು ಅಂತ್ಯಕ್ರಿಯೆಯನ್ನ ಮಾಡಿಲ್ಲ, ಆ ಕೊರಗು ನಮಗೆ ಕಾಡ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ
ರೇಣುಕಸ್ವಾಮಿ ತಾಯಿ ಅಳಲನ್ನ ತೋಡಿಕೊಂಡಿದ್ದಾರೆ. ಮನೆಯಿಂದ ಹೊರಡುವಾಗ ಅವನ ಕೊರಳಲ್ಲಿ ಒಂದು ಬಂಗಾರದ ಚೈನು, ಕೈಯಲ್ಲಿ ಒಂದು ಬಂಗಾರದ ಸೀಲ್ ಉಂಗುರ, ಮತ್ತೆ ನಾವು ಅವರು ಹುಟ್ಟಿದಾಗ ನಾವು ಹುಟ್ಟಿ 7 ದಿವಸದಲ್ಲಿ ನಾವು ಲಿಂಗಧಾರಣೆ ಅಂತ ಮಾಡ್ತೀವಿ. ಆ ಲಿಂಗು ಹಾಕಿರ್ತೀವಿ, ಅಂದ್ರೆ ಚೌಕ ಅಂತೀವಿ, ಅದು ಗುಂಡುಗಡೆಗೆ ಇರುತ್ತೆ, ಅದ್ರ ಒಳಗೆ ನಾವು ಲಿಂಗು ಇಟ್ಟಿರ್ತೀವಿ. ಅದು ಅವನ ದೇಹದ ಮೇಲೆ ಯಾವಾಗ್ಲೂ ಕೊನೆ ತನಕ ಸಾಯೋ ತನಕನೂ ಇರುತ್ತದು. ಅದು ಒಂದಿತ್ತು, ವಾಚು ಒಂದಿತ್ತು, 4 ವಸ್ತು ಅವನ ಮೈ ಮೇಲೆ ಇತ್ತು. ಪರ್ಸ್ ಇಲ್ಲ, ಪರ್ಸ್ ಅವನ್ನ ಏನು ಇಟ್ಕೊಂಡಿರ್ಲಿಲ್ಲ. ಅದ್ರಲ್ಲಿ ಏನು ಅವ್ನ ಅಪೋಲೋದು ಇದು ಬಿಟ್ರೆ ಮತ್ತೇನು ಅವನು ಇಟ್ಕೊಂಡಿರ್ಲಿಲ್ಲ. ಅದು ಕರಡಿಗೆ ಅನ್ನೋ ಅಂತಾರೆ, ಚೌಕ ಅಂತಾನು ಹೇಳ್ತಾರೆ. ನಾವು ವೀರಶೈವರಲ್ಲಿ ಇದನ್ನ ಐತೆ, ಅದು ಲಿಂಗ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಪೂಜೆ ಮಾಡ್ಕೊಳ್ತೀವಲ್ಲ ಲಿಂಗು, ಆ ಲಿಂಗುನ ಅದ್ರೊಳಗೆ ನಾವು ಇಟ್ಟಿರ್ತೀವಿ. ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರ ಗೌಡ ಭೇಟಿ ಆಗೋದಕ್ಕೆ ಪೋಷಕರು ಆಗಮಿಸಿದ್ರು. ಪವಿತ್ರ ತಂದೆ, ತಾಯಿ, ತಮ್ಮ, ಚಿಕ್ಕಮ್ಮ ಆಗಮಿಸಿದ್ರು. ಇತ್ತ ಮಾಧ್ಯಮಗಳ ಮುಂದೆ ಕೊಲೆ ಆರೋಪಿ ಪವಿತ್ರ ಗೌಡ ಸಹೋದರ ದರ್ಪ ಮೆರೆದಿದ್ದಾನೆ. ನಿಮಗೆ ಮಾಡೋದ ಕೆಲಸ ಇಲ್ವಾ, ವಿಡಿಯೋ ಯಾಕೆ ಮಾಡ್ತೀರಾ ಅಂತ ದರ್ಪದಲ್ಲಿ ಮಾತನಾಡಿದ್ದಾನೆ. ವಿಡಿಯೋ ಮಾಡ್ತೀರಾ, ಮಾಡೋಕ್ಕೆ ಕೆಲಸ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಗೆಲ್ಲ. ವಿಡಿಯೋ ಮಾಡ್ತೀರಾ, ಮಾಡೋಕ್ಕೆ ಕೆಲಸ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ ನಿಮ್ಗೆಲ್ಲ. ವಿಡಿಯೋ ಮಾಡಿ. ದರ್ಶನ್ ಗ್ಯಾಂಗ್ ವಿರುದ್ಧ ಮತ್ತೊಂದು ಸಾಕ್ಷ್ಯ ಸಂಗ್ರಹ ಸಂಕಷ್ಟ ತಂದೊಡ್ಡಲಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳ ಎಲ್ಲ ಮೊಬೈಲ್ ದಾಖಲಾತಿಗಳನ್ನ ಸೈಬರ್ ನೆರವಿನಿಂದ ರಿಟ್ರೀವ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ತನಿಖಾ ತಂಡ ಮೊಬೈಲ್ನಿಂದ ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿದೆ. ಈ ಸಾಕ್ಷ್ಯಗಳು ಈಗ ಡಿ ಗ್ಯಾಂಗ್ಗೆ ಮುಳುವಾಗ್ಲಿಕ್ಕಿದೆ. ಪ್ರದೋಷ ಮೋರಿಯಲ್ಲಿ ಎಸ್ತಿರುವಂತಹ 2 ಮೊಬೈಲ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಆ ಮೊಬೈಲ್ನ ಡಾಟಾ ರಿಟ್ರೀವ್ ಆದರೂ ಕೂಡ ಮತ್ತೊಂದು ತಿರುವು ಈ ಕೇಸ್ಗೆ ಪಕ್ಕ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಹೈಫೈ ಜೀವನ ನಡೆಸಿದ್ದ ಪವಿತ್ರ ಗೌಡಗೆ ಸದ್ಯ ಜೈಲೇ ಗತಿ ಎನ್ನುವಂತಾಗಿದೆ. ಇನ್ನು ಪವಿತ್ರ ಗೌಡಗೆ ಜೈಲಾಧಿಕಾರಿಗಳು ಕೈದಿ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. ರೇಣುಕಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಗೆ 6024 ಅನ್ನುವಂತಹ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ನೀಡಲಾಗಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡ ಜೈಲು ಸೇರಿದ್ದು ಮಹಿಳಾ ಡಿ ಬ್ಯಾರಕ್ನಲ್ಲಿ ಕೊಠಡಿ ನೀಡಿದ್ದಾರೆ. ನಿನ್ನೆ ಜೈಲಿಗೆ ಆರೋಪಿಗಳು ತಡವಾಗಿ ಆಗಮಿಸಿದ ಹಿನ್ನೆಲೆ ಇವತ್ತು ಜೈಲಾಧಿಕಾರಿಗಳು ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನು ನೀಡಿದ್ದಾರೆ. ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ಪವಿತ್ರ ಈಗ ಸೆರೆವಾಸದಲ್ಲಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷ್ಯ ನಾಶಕ್ಕೆ ಡೆಡ್ಲಿ ಡಿ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿತ್ತು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಶೆಡ್ ಕಾರ್ಮಿಕರ ಬಾಯಿ ಮುಚ್ಚೋದಕ್ಕೆ ಭಾರಿ ಆಮಿಷವನ್ನ ಒಡ್ಡಲಾಗಿದ್ದು, ಶವ ಸಾಗಾಟ ಮಾಡುವವರಿಗಾಗಿ 30 ಲಕ್ಷ ರೂಪಾಯಿಯನ್ನ ದರ್ಶನ್ ಹಂಚಿದ್ದಾರೆ. ಶೆಡ್ ಕಾವಲುಗಾರರಿಗೆ 40 ಲಕ್ಷ ರೂಪಾಯಿ ದರ್ಶನ್ ಹೊಂದಿಸಿದ್ದು, ಸದ್ಯ ದರ್ಶನ್ ನಿವಾಸದಲ್ಲಿ 37 ಲಕ್ಷ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪವಿತ್ರ ನಿವಾಸದಲ್ಲಿ 3 ಲಕ್ಷ ರೂಪಾಯಿ ಸೇರಿ ಈವರೆಗೆ ಒಟ್ಟು 70 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇನ್ನು ದರ್ಶನ್ ಮನೆಯಲ್ಲಿ 37,40,000 ರೂಪಾಯಿ ನಗದು ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ 30 ಲಕ್ಷ ರೂಪಾಯಿ ಹಣವನ್ನ ಆರೋಪಿಗಳಿಗೆ ಹಂಚಲಾಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಆರೋಪಿ ಪವನ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ, ಕೇಶವಮೂರ್ತಿ ಮನೆಯಲ್ಲಿ 5 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಹಾಗೇನೆ ನಿಖಿಲ್ ನಾಯಕ್ಗೆ 5 ಲಕ್ಷ, ಕಾರ್ತಿಕ್ ಅಲಿಯಾಸ್ ಕಪ್ಪೆಗೆ 5 ಲಕ್ಷ ನೀಡಿದ್ದ ಹಣವನ್ನ ಜಪ್ತಿ ಮಾಡಲಾಗಿದೆ. ಇತ್ತ ರಾಘವೇಂದ್ರ ನಿವಾಸದಲ್ಲಿ 4,40,000 ರೂಪಾಯಿ ನಗದು, ಹಾಗೇನೆ ಆರೋಪಿ ಪ್ರದೋಷ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್ ಬಳಿ ಲಕ್ಷ ಹಣ ಸಿಕ್ಕ ಹಿನ್ನೆಲೆ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಕರಣದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ನಗದು ಪತ್ತೆಯಾದರೆ ಐಟಿಗೆ ಮಾಹಿತಿಯನ್ನ ನೀಡಲೇಬೇಕಾಗತ್ತೆ. ಹೀಗಾಗಿ ಈ ಕೇಸ್ನಲ್ಲಿ 70 ಲಕ್ಷ ಹಣ ಸಿಕ್ಕಿರುವ ಬಗ್ಗೆ ಪೊಲೀಸರು ಈಗ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದೀಗ ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಅದೇ ಇನ್ಕಮ್ ಟ್ಯಾಕ್ಸ್ ರೇಡ್. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧದ ಕೊಲೆ ಪ್ರಕರಣದ ವಿಚಾರಕ್ಕೆ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ.
ಸಂಪುಟದಲ್ಲಿ ವಿಡಿಯೋ ಪ್ರಸ್ತಾಪ ಆಗಿಲ್ಲ, ದರ್ಶನ್ ಸೇಫ್ ಮಾಡೋದಕ್ಕೆ ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿದರು. ಇನ್ನು ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗುತ್ತೆ ಅಂತ ಸಚಿವ HC ಮಹಾದೇವಪ್ಪ ಅವರು ಹೇಳಿದರು. ನೋಡಿ, ನೀವು ತಿಳ್ಕೊಂಡಾಗೆ ಇದ್ಯಾವುದು ಕ್ಯಾಬಿನೆಟಲ್ಲಿ ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಈ ವಿಷಯ ಏನು ಚರ್ಚೆ ಆಗಲಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ದರ್ಶನ್ ಹಾಗೂ ಇತರ ಆರೋಪಿಗಳೊಂದಿಗೆ ಬಿಜೆಪಿಯವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪಕ್ಷದ ಆಧಾರದ ಮೇಲೆ ಈ ಕೇಸ್ ನೋಡ್ತಾ ಇಲ್ಲ. ನಮ್ಮ ಪಕ್ಷದವರು ಯಾರಾದರೂ ಇದ್ರೆ ಅವರು ತಪ್ಪಿತಸ್ಥರೇ. ತನಿಖಾಧಿಕಾರಿಯನ್ನ ಬಿಟ್ಟರೆ ಇದರಲ್ಲಿ ನಾವು ಅಥವಾ ಸಿಎಂ ಹಸ್ತಕ್ಷೇಪ ಮಾಡಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಪಕ್ಷದ ಆಧಾರದ ಮೇಲೆ ಈ ಕೇಸನ್ನೇನು ನಾವು ನೋಡ್ತಾ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ, ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿತಸ್ಥರೇ. ಅವ್ರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನು ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವರು ಏನು ತಪ್ಪು ಮಾಡಿದಾರೇನೋ ಆ ಆಧಾರದ ಮೇಲೆ ಹೋಗ್ಬೇಕಾಗ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರ ವಕೀಲರಾಗಿ CV ನಾಗೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಇದಕ್ಕೂ ಮೊದಲು ದರ್ಶನ್ ಪರ ವಾದ ಮಂಡಿಸಿದ್ದ ವಕೀಲ ನಾರಾಯಣ ಸ್ವಾಮಿಯ ಬದಲಾಗಿ ನಾಗೇಶ್ ಅವರನ್ನ ನೇಮಿಸಲಾಗಿದೆ. ಇನ್ನು ದರ್ಶನ್ಗೆ ಜಾಮೀನು ಕೋರಿ ಸೋಮವಾರ CV ನಾಗೇಶ್ ಅರ್ಜಿಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಹಾಗೆ ಜಾಮೀನು ಅರ್ಜಿ ಸಲ್ಲಿಕೆಯ ವೇಳೆ CV ನಾಗೇಶ್ ದರ್ಶನ್ ಪರ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಮೈಸೂರಿನಲ್ಲಿ ಶಾಸಕ GT ದೇವೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯಿಂದ ಪೊಲೀಸರ ಮೇಲೆ ನಂಬಿಕೆ ಬಂದಿದೆ. ಪೊಲೀಸರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊಲೆ ಕೇಸ್ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಸ್ವತಃ ನಾನೇ ಕೊಲೆ ವಿಡಿಯೋ ನೋಡಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಶಾಸಕ GT ದೇವೇಗೌಡ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ, ಪೊಲೀಸ್ ಅಧಿಕಾರಿಗಳು SIT ತನಿಖೆ ಭಾಳ ಸಮರ್ಥವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಆ ಇಲಾಖೆ ಮೇಲೇ ಒಂದು ನಂಬಿಕೆ ಬರ್ತಾಯಿದೆ. ಪೊಲೀಸ್ ಇಲಾಖೆ ಮೇಲೆ, ಅಧಿಕಾರಿಗಳ ಮೇಲೆ, ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾಯಿದೆ ಜನಕ್ಕೆ, ಸಾರ್ವಜನಿಕರಿಗೆ. ನೆನ್ನೆ ತಾನೇ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ನಾನೇ ನೋಡಿದ್ದೀನಿ, ಅವ್ರ ಪರವಾಗಿ ಯಾರೂ ಕೂಡ ಮಾತಾಡೋಕ್ಕೆ ಕೂಡದು, ಯಾರೂ ಕೂಡ ಬೆಂಬಲ ಕೊಡೋಕ್ಕೆ ಕೂಡದು, ನನಗೂ ಹೇಳೋಕ್ಕೆ ಕೂಡದು ಅಂತಕ್ಕಂಥದ್ದನ್ನು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ. ತನಿಖೆ ನಡೀತಾ ಇದೆ. ನಿಜವಾಗಲೂ ಯಾರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ದರ್ಶನ್ ಬಂಧನದಲ್ಲಿ ಬಿಜೆಪಿ ಪ್ರಭಾವ ಬೀರುವುದಕ್ಕೆ ಯತ್ನಿಸಲಾಗಿದೆ ಅಂತ ಸಿಎಂ ಕಾನೂನು ಸಲಹೆಗಾರ ಹಾಗೂ ಶಾಸಕ ಪೊನ್ನಣ್ಣ ಅವರು ಆರೋಪಿಸಿದ್ದಾರೆ. ಪ್ರಕರಣದ A14 ಆರೋಪಿ ಬಿಜೆಪಿ ಸಂಸದ ಹಾಗೂ ಶಾಸಕರ ಸಂಬಂಧಿಯಾಗಿದ್ದಾರೆ. A14 ಆರೋಪಿ ಬೇನಾಮಿಯಾಗಿ ಹಲವು ಚಟುವಟಿಕೆ ಮಾಡಿದ್ದಾನೆ. ಇದರಿಂದ ಕೊಲೆ ಪ್ರಕರಣದಲ್ಲೂ ಒತ್ತಡ ಬಂದಿದೆ. ಈ ಬಗ್ಗೆಯೂ ಸಮಗ್ರ ತನಿಖೆ ಆಗಬೇಕು ಅಂತ ಪೊನ್ನಣ್ಣ ಅವರು ಹೇಳಿದ್ದಾರೆ. 14 ಅವರು ಯಾರು ಪೊಲಿಟಿಷಿಯನ್ಸ್ಗೆ ಸಂಬಂಧಿ ಅಂತಲೇ ಹೇಳ್ತಾರೆ. ತಾವು ಸಂಬಂಧ ಇದೆ ಅಂತ ಹೇಳುವಂಥದ್ದು ಹಿನ್ನೆಲೆ ಇದೆ. ಈಗ ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡೋದು ಸರಿ ಆಗೋದಿಲ್ಲ. ಅದಕ್ಕೆ ನಾನೇನು ಅಂತ ಹೇಳಿದೆ, ಒಂದು ವಿಚಾರ ಏನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ, ಅದ್ರ ಬಗ್ಗೆ ಕೂಡ ತಾವು ದಯವಿಟ್ಟು ತನಿಖೆಯನ್ನು ಮಾಡಿ. ಒತ್ತಡ ಬಂದಿದೆ ಅಂತ ಹೇಳಿದಾಗ ರಾಜಕಾರಣಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರುವ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ದರ್ಶನ್, ವಿನಯ್, ಧನರಾಜ್, ಪ್ರದೋಷ್ ಅವರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಾಗಿದೆ. ಪೊಲೀಸರು 4 ವಿರುದ್ಧ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೇಸ್ನ ಸಾಕ್ಷ್ಯ ನಾಶ ಮಾಡೋದರಲ್ಲಿ ದರ್ಶನ್, ಪ್ರದೋಷ್, ವಿನಯ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಣಬಲ, ಗಣ್ಯ ವ್ಯಕ್ತಿಗಳ ಸಂಪರ್ಕದಿಂದ ಕೇಸ್ ಮುಚ್ಚಿ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಪೊಲೀಸರು ನಾಳೆವರೆಗೂ ಆರೋಪಿಗಳ ತೀವ್ರ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ. ಮೊದಲ ಹಂತದಲ್ಲಿ ರೇಣುಕಾಸ್ವಾಮಿ ಶವ ಬಿಸಾಡೋದರಲ್ಲಿ ಪ್ಲಾನ್ ಅನ್ನ ನಡೆದಿತ್ತು. ಎಲ್ಲೂ ಕಾಣದಂತೆ ರೇಣುಕಾಸ್ವಾಮಿ ಶವ ಬಿಸಾಡೋ ಪ್ರಯತ್ನ ನಡೆದಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ಶವ ಬಿಸಾಡೋದರಲ್ಲಿ ಆರೋಪಿಗಳು ಸಾಕಷ್ಟು ಕನ್ಫ್ಯೂಸ್ ಆಗಿದ್ರು ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿರೋದು. ಸೋಮನಹಳ್ಳಿ ಬ್ರಿಡ್ಜ್ ಬಳಿ 3 ರೌಂಡ್ ಗಾಡಿ ಸುತ್ತಿದ್ರು. ಕೊನೆಗೆ ತಲೆ ಕೆಟ್ಟು ಮೋರಿ ಮೇಲೆ ಶವ ಬಿಸಾಡಿ ಪರಾರಿಯಾಗಿದ್ದಾರೆ. ಶವ ಬಿಸಾಕೋ ಎಡವಟ್ಟಿನಿಂದ ಆರೋಪಿಗಳು ಠಾಣೆಗೆ ಬಂದು
ಹಣದ ವಿಚಾರವಾಗಿ ಕೊಲೆ ಮಾಡಿರುವುದಾಗಿ ಒಪ್ಕೊಂಡಿದ್ರು. ಇನ್ನು ಪೊಲೀಸರು ತಮ್ಮ ಸ್ಟೈಲಲ್ಲಿ ವಿಚಾರಿಸಿದಾಗ ಅಸಲಿ ವಿಚಾರ ಬಯಲಿಗೆ ಬಂದಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಸ್ವಾಮಿ ಮರ್ಡರ್ ನಡೆದಿತ್ತು. ಆ ಶೆಡ್ನಲ್ಲಿದ್ದ ಸಿಬ್ಬಂದಿಗೆ ಸಾಕ್ಷಿ ಹೇಳದಂತೆ ದರ್ಶನ್ ಆಮಿಷವೊಡ್ಡಿದ್ರು. ಘಟನಾ ಸ್ಥಳದಲ್ಲಿ ದರ್ಶನ್ ಇದ್ದ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯ ಅಂಶ ಇದೆ. ಆದರೆ ಅಲ್ಲಿ ತಾನಿದ್ದ ಬಗ್ಗೆ ಹೇಳಬಾರದು ಅಂತ ಶೆಡ್ ಸಿಬ್ಬಂದಿಗೆ ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಈ ಬಗ್ಗೆ ಪೊಲೀಸರ ಮುಂದೆ ಶೆಡ್ ಮಾಲೀಕ ಜಯಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯ ಹಂತದಲ್ಲೂ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ರು. ಆದರೆ ಮರ್ಡರ್ ಕೇಸ್ ಹಿನ್ನೆಲೆ ಗಣ್ಯ ವ್ಯಕ್ತಿಗಳು ಸುಮ್ಮನಾಗಿದ್ದಾರೆ. ಹೀಗೆ ಹಂತ ಹಂತದಲ್ಲಿಯೂ ಕೂಡ ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದು ತನಿಖೆಯ ವೇಳೆ ಎಲ್ಲವೂ ಕೂಡ ಬಟಾಬೈಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನಾಕಾರರು ರಸ್ತೆ ತಡೆದು ಮಾನವ ಸರಪಳಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಮಾನವ ಸರಪಳಿ ನಡೆಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಶಂಕೆ ಹಿನ್ನೆಲೆ ಉನ್ನತ ತನಿಖೆಗೆ ಒತ್ತಾಯಿಸಿ ಬೀದರ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಳಿಕ ಪ್ರೊಟೆಸ್ಟ್ ಮೂಲಕ ರಾಷ್ಟ್ರಪತಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಬೆಂಗಳೂರಿನಲ್ಲಿ ನೀಟ್ ಅಕ್ರಮ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಕಾಂಗ್ರೆಸ್ ಭವನದಿಂದ ಫ್ರೀಡಂ ಪಾರ್ಕ್ನವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಕಾಂಗ್ರೆಸ್ ಭವನದಲ್ಲಿ ಗೇಟ್ ಹಾಕಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು. ಈ ವೇಳೆ ಗೇಟ್ ತೆರೆದು ಮೊಹಮ್ಮದ್ ನಲಪಾಡ್ ನುಗ್ಗಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ವಿಜಯಪುರದ ಜಿಲ್ಲಾಧಿಕಾರಿ ನಿವಾಸದ ಬಳಿಯೇ ಶ್ರೀಗಂಧ ಗಿಡಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳ ನಿವಾಸದ ಕೂಗಳತೆ ದೂರದಲ್ಲಿಯೇ ಶ್ರೀಗಂಧ ಮರ ಕಳ್ಳತನಕ್ಕೆ ಯತ್ನಿಸಿರುವ ಖದೀಮರು 2 ಮರಗಳನ್ನ ಕಡಿದು ಗಂಧ ತೆಗೆಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಗಂಧ ಇರದ ಕಾರಣ ಮರಗಳನ್ನ ಕಡಿದು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯ ವಿರುದ್ಧ ವಿಜಯಪುರ ನಗರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಈಗ ಬಸ್ ಹಾಗೂ ಮದ್ಯದ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳು ಜೀವಂತವಾಗಿರೋದಕ್ಕೆ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ. ಆದರೆ ಇದರಿಂದ ಸರ್ಕಾರಿ ನೌಕರರ ಸಂಬಳ ನೀಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲದಂತಾಗಿದೆ ಅಂತ ಹೇಳಿದರು. ಇದರೊಂದಿಗೆ ಸರ್ಕಾರ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಅಂತ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದರು. ಯಾವುದೇ ಕರ ಹೆಚ್ಚು ಮಾಡಲಾರ್ದು ಹೋಗಿದ್ರೆ ಸರ್ಕಾರಿ ನೌಕರರ ಸಂಬಳ ಕೊಡ್ಲಿಕ್ಕೂ ಸಹಿತ ಈ ಸರ್ಕಾರ ಬಂದು ದುಡ್ಡಿಸ್ತಿಲ್ಲ. ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೆ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಆಗ್ತದೆ ಹೇಳಿ ಜನರ ಮೇಲೆ ಒಂದು ಕಡೆಯಿಂದ ತಗೋತಾರೆ, ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ. ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕತ್ತಾರೆ. ಯಾವುದೇ ಕರ ಹೆಚ್ಚು ಮಾಡಲಾರ್ದು ಹೋಗಿದ್ರೆ ಸರ್ಕಾರಿ ನೌಕರ. ಉಡುಪಿ ಜಿಲ್ಲೆಯ ಕುಂದಾಪುರ ದಖಾರ್ವಿ ಮೇಲ್ಗೇರಿಯಲ್ಲಿ ಇವತ್ತು ಸಾರ್ವಜನಿಕರ ಪಾಲಿಗೆ ತಂಗುದಾಣ ಆದಂತಿದ್ದ ಶೆಡ್ ಅನ್ನು ಅಧಿಕಾರಿಗಳು ತೆರವು ಮಾಡೋದಕ್ಕೆ ಆಗಮಿಸಿದರು. ಈ ವೇಳೆ ಸ್ಥಳೀಯ ಮಹಿಳೆಯರು ಹಾಗೂ ಸಮಾಜ ಮುಖಂಡರು ಪ್ರತಿಭಟನೆಗೆ ಮುಂದಾಗಿದ್ದರು. ಅಧಿಕಾರಿಗಳು ಶೆಡ್ ತೆರವು ಮಾಡದೆ ಹಿಂದಿರುಗಿದ್ದಾರೆ. ಪುರಸಭೆಯ ಅಧಿಕಾರಿಗಳು ಏಕಾಏಕಿ ಇದೊಂದು ಬೃಹತ್ ಅಕ್ರಮ ಕಟ್ಟಡ ಅನ್ನುವಂತಹ ನೆಲೆಯಲ್ಲಿ ಕಾನೂನು ಬಳಸಿಕೊಂಡು ಧ್ವಂಸಕ್ಕೆ ಮುಂದಾಗಿರುವುದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾರ ಹುಣ್ಣಿಮೆಯ ಹಿನ್ನೆಲೆ ಕೊಪ್ಪಳದ ಹುಲಿಗಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಹುಲಿಗೆಮ್ಮ ದೇವಾಲಯ ಶಕ್ತಿ ದೇವತೆಗಳಲ್ಲಿ ಒಂದಾಗಿದೆ. ಹುಲಿಗಿ ಗ್ರಾಮದಲ್ಲಿರುವಂತಹ ಶಕ್ತಿ ದೇವತೆಯ ಕೇಂದ್ರಕ್ಕೆ ಜಿಲ್ಲೆಯ ವಿವಿಧ ಜಿಲ್ಲೆಗಳು ಸೇರಿದಂತೆ ವಿವಿಧ ರಾಜ್ಯದಿಂದಲೂ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವಿಯ ದರ್ಶನಕ್ಕೆ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಯಾದಗಿರಿಯಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ ವರ್ಷ ಕಳೆದರೂ ವಿದ್ಯಾರ್ಥಿಗಳಿಗೆ ಗೋಳಾಟ ತಪ್ಪಿಲ್ಲ. ಪ್ರಾಣದ ಹಂಗು ತೊರೆದು ಸಾರಿಗೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ದಾರೆ. ಶಾಪುರ್ ಯಾದಗಿರಿ ಬಸ್ನಲ್ಲಿ ಸೀಟ್ ಇಲ್ಲದೆ ಜೋತು ಬಿದ್ದು ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ದಾರೆ. ಅನಾಹುತ ಸಂಭವಿಸುವ ಮುನ್ನವೇ ಸಾರಿಗೆ ಸಿಬ್ಬಂದಿ ಎಚ್ಚೆತ್ತುಕೋಬೇಕಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಕೋಲಾರದಲ್ಲಿ ಜಮೀನು ವಿವಾದ ಹಿನ್ನೆಲೆ ಸಂಬಂಧಿಕರೇ ವಿಧವೆ ಮಹಿಳೆಯನ್ನ ಥಳಿಸಿದ್ದಾರೆ. ಈ ಘಟನೆ ಕೆಜಿಎಫ್ ತೊಂಗಲಕುಪ್ಪ ಗ್ರಾಮದಲ್ಲಿ ನಡೆದಿದೆ. ಆಶಾ ಆಸ್ತಿ ಪಾಲು ಕೆಡುವುದಕ್ಕೆ ಹೋದ ಸಂದರ್ಭದಲ್ಲಿ ಸಂಬಂಧಿಕರು ಹಲ್ಲೆಯನ್ನ ಮಾಡಿದ್ದಾರೆ. ಈ ಪ್ರಕರಣವು ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ.
ಜೈ